ನಾವಿವತ್ತು ಬಂದಿರೋದು ಹೋಟೆಲ್ ಸುಪ್ರಿಯಾ ಸಸ್ಯಾಹಾರಿ ಊಟ. ಇದು ವೆಜ್ ಹೋಟ್ಲು, ಭದ್ರಾವತಿಲಿದೆ. ಭಾಳ ಫೇಮಸ್ ಹೋಟ್ಲು ಇದು. ನೈಟ್ 3 o'clock ಓಪನ್ ಆಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಇರೋ ಹೋಟ್ಲು ಇದು. ಸೊ 40 years ಹಿಸ್ಟ್ರಿ ಇದೆ ಈ ಹೋಟ್ಲಿಗೆ ಭದ್ರಾವತಿಲಿ. ಸೊ 3 o'clock ಓಪನ್ ಮಾಡ್ತಾರೆ. ಇಲ್ಲಿ ಸಿಗೋ ಇಡ್ಲಿ ವಡೆ ಬನ್ಸ್ ಎಲ್ಲ ತಿನ್ನೋದಕ್ಕೋಸ್ಕರ ಫೇಮಸ್ ಇಲ್ಲಿ ಇಡ್ಲಿ ವಡೆ ಬನ್ಸ್ ಎಲ್ಲ. ಸೊ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಕ್ರೌಡು. ಸರ್ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರಾಜನ್. ಇಲ್ಲಿ ಅವರೇ ಭದ್ರಾವತಿ ಅವರೇ ನೀವು? ಸರ್ ಇಲ್ಲೇ ಭದ್ರಾವತಿ, ಇಲ್ಲೇ ಮನೆ. ಓಕೆ. ಸೊ ವೆಯ್ಟ್ ಮಾಡ್ತಿದ್ದೀರಾ ಹೋಟ್ಲ್ ಓಪನ್? ಹೌದು ಸರ್, ಇನ್ನ 10 ನಿಮಿಷ ಇದೆ, 3 ಗಂಟೆಗೆ ಓಪನ್. ಓಕೆ. ಹೋಟೆಲ್ ಸುಪ್ರಿಯಾ ಪ್ಯೂರ್ ವೆಜ್ ಹೋಟ್ಲು. ಸೊ ಎಂಟೈರ್ ಭದ್ರಾವತಿಗೆ ಭಾಳ ಫೇಮಸ್ ಹೋಟ್ಲು ಇದು. ಸೊ 3 o'clock ಓಪನ್ ಆಗುತ್ತೆ. ಎಕ್ಸಾಕ್ಟ್ ರೋಲಿಂಗ್ ಶೆಟರ್ ಎತ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲೂ ಕಾಯ್ತಾ ಇದ್ದಾರೆ ನೋಡಿ, ಅವ್ರು ರೆಗ್ಯುಲರ್ ಕಸ್ಟಮರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಏನ್ ಫುಡ್ ಇಷ್ಟ ಸರ್ ಇಲ್ಲಿ ನಿಮ್ಗೆ? ತುಂಬಾ ಫುಡ್ ಬೇರೆ ವೆರೈಟೀಸ್ ಬೇರೆ ಬನ್ಸು ಮತ್ತೆ ಪಲಾವ್ ಒಳ್ಳೊಳ್ಳೆ ಐಟಮ್ಗಳು ಮಾಡ್ತಾರೆ ಬೆಳಗ್ಗೆ. ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಓಕೆ. ಎಷ್ಟು ಆಲ್ರೆಡಿ ಕ್ರೌಡ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಶೆಟ್ರ್ ಎತ್ತುತ್ತಾರೆ. 3 o'clock ಎಕ್ಸಾಕ್ಟ್ 3 o'clock ಓಪನ್ ಮಾಡ್ತಾರೆ. ಆಯ್ತು, ಶೆಟ್ರ್ ಓಪನ್ ಆಯ್ತು. ಶೆಟ್ರ್ ಓಪನ್ ಆಯ್ತು. ಇವಾಗ ಸಿಗರೇಟ್ ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನಾನು ಮೋಹನ್ ಡಿಸೋಜ ಅಂತೇಳಿ. ಹಾಂ ಸರ್. ಹೋಟೆಲ್ ನಾನು 38 ವರ್ಷ ಆಯಿತು ಹೋಟ್ಲು ಓಪನ್ ಮಾಡಿ. ಹಾಂ. ಹೋಟ್ಲು ಇತ್ತು. ಈಗ 4 ವರ್ಷದಿಂದ ಕಾಲು ತೆಗೆದಿದ್ದಾರೆ, ಕಾಲಿಲ್ಲ. ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಟ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ನಡ್ಕೊಂಡು ಹೋಗ್ತಾ ಇದೆ. ನಾನು ತುಂಬ ಶ್ರಮ ಪಟ್ಟು ಬಂದು ಕೂತ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ತೀರಾ ಹೋಟ್ಲು ಮಾಡೋದಕ್ಕೆ ನಮ್ಮ ಬಿಲ್ಡಿಂಗ್ ಓನರು ಸೂರ್ಯ ಅಂತೇಳಿ, ಅವರು ಕೂಡ ತುಂಬ ಸಹಕಾರ ಕೊಡ್ತಾರೆ. ಸುಮ್ಮನೆ ಕೂತ್ಕೊಂಡು ಮಾಡ್ಕೊಂಡು ಹೋಗು, ನೀನು ಬಿಲ್ಡಿಂಗ್ ಬಾಡಿಗೆ ಅದು ಇದು ಜಾಸ್ತಿ ಏನು ಕೇಳಲ್ಲ. ನಾರ್ಮಲಾಗಿ ಬದುಕಕ್ಕೆ ಬಿಟ್ಟಿದ್ದಾರೆ. ಹೋಟ್ಲು ನಡೆಸೋದಕ್ಕೆ ನಮ್ಮ ಹೋಟ್ಲು ಓನರು ಕೂಡ ಕಾರಣ. ಹಿಂಗೇನು ಹೋಟ್ಲು ಖಾಲಿ ಮಾಡೋ ಅದು ಮಾಡೋ ಇದು ಮಾಡೋ ಅಂತ ಏನು ಹೇಳಲ್ಲ. ನೀನು ಎಷ್ಟು ವರ್ಷ ಬೇಕಾದ್ರೆ ಮಾಡ್ಕೊಂಡು ಹೋಗು, ನೀನು ಕೂತ್ಕೊಂಡಿರ್ಬೇಕು ಇಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಹೋಟ್ಲು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಸರ್, ಎಷ್ಟು ಪ್ರಾಬ್ಲಮ್ ಆಗಿದೆ? ಇದು ಕಾಲು ಕಟ್ಟಾಗಿ 4 ವರ್ಷ ಆಯಿತು. ತುಂಬ ಪ್ರಾಬ್ಲಮ್ ಆಯಿತು. ಆದರೂ ಪರವಾಗಿಲ್ಲ, ಸ್ವಲ್ಪ ಕೂತ್ಕೊಂಡು ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪರವಾಗಿರ ಮಾತಾಡಿಕೊಂಡು ನಾನು ನೋವನ್ನ ಕಳೀತಾ ಇದ್ದೀನಿ. ಹೋಟ್ಲೇ ನಮಗೊಂದು ಆಧಾರ, ತುಂಬ ಆಧಾರವಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆ ಸರ್. 3 ಗಂಟೆಗೆ ಓಪನ್ ಮಾಡೋದು? ಹಾಂ, ಬೆಳಿಗ್ಗೆ 3 ಗಂಟೆಗೆ. ಇವಾಗಲೂ ಬೆಳಿಗ್ಗೆ 3 ಗಂಟೆಗೆ ಓಪನ್ ಮಾಡ್ತೀನಿ. ನನಗೆ ತುಂಬ ಗಿರಾಕಿ 3 ಗಂಟೆವರೆಗೂ ಇದೆ. ಯಾರೂ ನನಗೇನು ತೊಂದರೆ ಮಾಡಲ್ಲ. ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರು ಬಂದು ಕ್ಲೋಸ್ ಮಾಡೋ ಅದು ಇದು ಅಂತ ನನಗೇನು ತಾಪತ್ರ ಮಾಡಲ್ಲ. ನನಗೆ ಸಹಕಾರ ಕೊಡ್ತಾರೆ ಪಾಪ. ಅವರು ಆಯಿತು ತಿಳ್ಕೊಳ್ಳಿ, ಏನು ಗಲಾಟೆ ನೋಡ್ಕೊಂಡಿರಿ, ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟಿಗೆ ಕೂಡ ಸಹಕಾರ ಇದೆ ಪಾಪ. ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಡಿಪಾರ್ಟ್ಮೆಂಟು. ಯಾರೇನು ತೊಂದರೆ ಮಾಡಲ್ಲ. ತುಂಬ ಹೊಟ್ಟೆ ಹಸ್ಕೊಂಡಿರ್ತಾರೆ. ಆಮೇಲೆ ಕೂಲಿ ಕಾರ್ಮಿಕರಿಗೆ ನಾವು ಹೊಟ್ಟೆ ತುಂಬ ತಿಂಡಿ 50 ರೂಪಾಯಿ ಕೊಡ್ತೀವಿ. 3 ಥರ ತಿಂಡಿ ಹಾಕ್ಕೊಡ್ತೀವಿ. ಚಿತ್ರಾನ್ನ, ಪಲಾವು, ಪುಳಿಯೋಗರೆ, ಇಲ್ಲ ಪಲಾವು, ಪುಳಿಯೋಗರೆ, ದೋಸೆ. ನಮ್ಮಲ್ಲಿ ಏನು ಐಟಮ್ ಇರೋದು ಅದು 3 ಐಟಮ್ ತಗೊಳ್ಬೋದು. ಆ 3 ಐಟಮ್ ತಗೊಂಡವ್ರಿಗೆ 1 ವಡೆ ಫ್ರೀ ಕೊಡ್ತೀವಿ. ಪ್ಲಸ್ ಒಂದು ಅರ್ಧ ಟೀನು ಕೊಡ್ತೀವಿ. ಅವ್ರಿಗೆ ಹೊಟ್ಟೆ ತುಂಬ ಆಗುತ್ತೆ. ಈ ಥರ ಗಿರಾಕಿಗಳೇ ನಮಗೆ ತುಂಬ ಜಾಸ್ತಿ ನಮ್ಮ ಹೋಟ್ಲಿಗೆ. ಹಾಗಾಗಿ ನಮ್ಮ ಹೋಟ್ಲು ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವತ್ತು ಮಾಡಿದಾಗ ಹೆಂಗಿತ್ತು ಇವಾಗಲೂ ಕೂಡ ಅದೇ ಥರ ಜನ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಹೋಟ್ಲು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಇವಾಗಲೂ ಅದೇ ಟೈಮಿಂಗ್ಸಲ್ಲೇ ತೆಗಿತಾ ಇದ್ದೀನಿ.
ಆ ಟೈಮಿಂಗ್ಸಲ್ಲಿ ತೆಗೆದ್ರೆ ನನಗೆ ಸ್ವಲ್ಪ ಉತ್ಸಾಹವಾಗಿರ್ತೀನಿ. ನಾನು ಲೇಟಾಗಿ ಎದ್ದು ಬಂದು ಮಾಡಿದ್ರೆ ನನಗೇನು ಉತ್ಸಾಹ ಇರಲ್ಲ. ಪ್ರತಿದಿನ ಏನು 3 ಗಂಟೆ 2:30 ಎದ್ದು ನನ್ನ ಕಾರ್ಯಕ್ರಮ ಮುಗಿಸ್ಕೊಂಡು 3 ಗಂಟೆ ಹೋಟ್ಲಿಗೆ ಬಂದರೆ ನಾನು ನೆಮ್ಮದಿಯಾಗಿರ್ತೀನಿ. ಸಾಯಂಕಾಲದವರೆಗಡೆ ಸ್ವಲ್ಪ ಲೇಟಾಗಿ ತೆಗೆದ್ರೆ ನನಗೊಂಥರ ಸೈಕಾಲಜಿ ಎಫೆಕ್ಟು. ಅವತ್ತು ನಾನು ನೆಮ್ಮದಿಯಾಗಿರಲ್ಲ. 3 ಗಂಟೆ ಎದ್ದು ಹೋಟ್ಲು ತೆಗೆದು ಇದ್ದರೆ ನಾನು ಸಾಯಂಕಾಲವರೆಗೂ ಆರಾಮಾಗಿ ನೆಮ್ಮದಿಯಾಗಿರ್ತೀನಿ. ಲೇಟಾಗಿ ಎದ್ದು ಬಂದರೆ ನಾನು ಅವತ್ತೇನು ಉತ್ಸಾಹ ಇರಲ್ಲ. ತೊಂದರೆ ಆಗಿದೆ, ತೊಂದರೆ ಆಗಿದೆ. ಆದರೂ ಕಷ್ಟಪಟ್ಟು ಅದನ್ನೆಲ್ಲ ಮರೆತು ನಾನು ನನ್ನ ಜೀವನ ಸಾಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೋಟ್ಲನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಸುಪ್ರಿಯಾ ಹೋಟ್ಲು ಓನರು ಮಂತು ಅಂತ ಕರೀತಾರೆ ಸರ್ನ. ಕಾಲಿಲ್ಲ ಅಂದ್ರೆ ಇವರು ಹೋಟೆಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಇಂಟ್ರೆಸ್ಟ್ ಇಂದ ಹೋಟೆಲ್ ಮೇಲೆ ಇರೋ ಫ್ಯಾಷನ್ಗೆ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋಟೆಲ್ ಬಿಸ್ನೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಚಂದನ್ ಅಂತ. ಓಕೆ, ಎಲ್ಲಿಯವರು ಸರ್? ಇಲ್ಲೇ ಭದ್ರಾವತಿ. ಲೋಕಲ್. ಓಕೆ, ಎಷ್ಟು ವರ್ಷದಿಂದ ಬರ್ತಾರೆ ಸರ್ ನೀವು ಹೋಟ್ಲಿಗೆ? ಒಂದು ನಾ 10th ಇಂದಾನು ಬರ್ತಾ ಇದ್ದೀನಿ. 10th ಇಂದ ಬರ್ತಾ ಇದೆ. ತುಂಬಾ ಏನು ಆರ್ಡರ್ ಮಾಡಿದ್ದೀರಾ ಸರ್? ಪಲಾವ್ ಮತ್ತೆ ವಡೆ ಆರ್ಡರ್ ಮಾಡಿದ್ದೀವಿ. ಓಕೆ. ನನ್ನ ಕ್ಲಾಸ್ಮೇಟ್ ಎಲ್ಲರೂ ಇಲ್ಲೇ ಬರೋದು ಯಾವಾಗ್ಲೂ ಸಮೇತನು. ಈಗಲೂ ಎಲ್ಲ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾರೆ. ಯಾವಾಗಾರ ಇಲ್ಲಿಗೆ ಬಂದಾಗ ಯಾವತ್ತು 3 ಗಂಟೆ 4 ಗಂಟೆ ಟ್ರೈನಿಂಗ್ ಬಂದಾಗ್ಲೂ ಸಮೇತ 6 ಗಂಟೆ 5 ಗಂಟೆ ಬಂದ್ರೂ ಇಲ್ಲೇ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ನಮ್ಮ ಭದ್ರಾವತಿಯಲ್ಲಿ ಅದು ಖಂಡಿತ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗಿದೆ. ತುಂಬಾ ಖುಷಿ ಆಗುತ್ತೆ. ಒಂದ್ಸಲಿ ಬಂದು ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ನಗರಸಭೆಯಲ್ಲಿ ಇಳಿತಿದಂಗೆ ಬಸ್ ಸ್ಟಾಪ್ ಅಲ್ಲೇ ಸಿಕ್ಬಿಡುತ್ತೆ. ಆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ರಾಜನ್. ಓಕೆ, ಎಷ್ಟು ವರ್ಷದಿಂದ ಬರ್ತೀರಾ ಈ ಹೋಟ್ಲಿಗೆ? ಸರ್ ನಾವೊಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ. ಮಾರ್ನಿಂಗ್ 3 o'clockಗೆ ಸರ್ ಟೇಸ್ಟ್ ವೈಸ್ ಅಂದರೆ ಒಳ್ಳೆ ಟೇಸ್ಟು. ಮತ್ತು ಬೆಳಗ್ಗೆ ಏನಂದರೆ ಪ್ಲಸ್ ಪಾಯಿಂಟ್ ಭದ್ರಾವತಿ ಅವರು ಎಲ್ಲರೂ ಹೊರಗಡೆ ಬೆಳಗ್ಗೆ ಎಲ್ಲರೂ ಜರ್ನಿ ಮಾಡೋದಿದ್ರೆ ಇಲ್ಲಿ ಬಂದು ಟೀ ಕಾಫಿ ಎಲ್ಲ ಕುಡ್ದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಎದ್ದು ಹೋಗ್ತಾರೆ. ಮತ್ತು ಇಲ್ಲಿ ಹೈವೇರಲ್ಲೇ ಇರೋದು ಹೋಟ್ಲಿದು. ಯಾರಿಗ ರಾತ್ರಿ ನಿದ್ದೆ ಬಂದಿದ್ರು ಬಂದು ಟೀ ಕಾಫಿ ಕುಡ್ದು ಒಂದು ಮೈಂಡ್ ರಿಲ್ಯಾಕ್ಸ್ ಆಗಿ ಮತ್ತು ಒಳ್ಳೆ ತಿಂಡಿ ಏನೋ ಇಡ್ಲಿ ಆಗಲಿ ವಡೆ ಆಗಲಿ ಬನ್ಸ್ ಆಗಲಿ ಒಳ್ಳೊಳ್ಳೆ ತಿಂಡಿಗಳು ಬಿಸಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ಫ್ರೆಶು. ಮತ್ತು ಹೋಟ್ಲು ಮತ್ತು ತುಂಬ ಹಳೆಯ ಹೋಟ್ಲು. ಕ್ವಾಲಿಟಿ ವೈಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಮತ್ತು ನಮ್ಮ ಭಟ್ರು ಅಷ್ಟೇ ಎಷ್ಟು ವರ್ಷದಿಂದ ಅದೇ ಭಟ್ರು ಇದ್ದಾರೆ ಹೋಟ್ಲು. ಈ ಭಟ್ರು ಚೇಂಜ್ ಆಗಿದೆ ಹೋಟೆಲಿಗೆ. ಟೇಸ್ಟ್ ಅದೇ ಮೇಂಟೈನ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ ಸರ್. ಏನು ಡೌಟ್ ಇಲ್ಲ. ಎಲ್ಲರೂ ಕಸ್ಟಮರ್ ಬರ್ಬೋದು. ಒಳ್ಳೆ ತಿಂಡಿ. ನೀವು ಬರೋಕೆ ಹಾಗೆ ಎಷ್ಟು ವರ್ಷ ಆಯ್ತು ಸರ್ ನೀವು ಕಂಟಿನ್ಯೂ? ನಾವು ಹುಡ್ದಾಗಿಂದಾನೇ ಹೋಟ್ಲ್ ಬರ್ತಾನೆ ಇರ್ತೀವಿ. ಯಾಕಂದ್ರೆ ನಮ್ಮ ಮನೆ ಇಲ್ಲೇ ನಿಯರ್ ಬೈ ಇರೋದು. ಯಾಕೋ ರಾತ್ರಿ ಊಟ ಮಾಡಿರಲ್ಲ, ಬೆಳಗ್ಗೆ ಹೊಟ್ಟೆ ಸಿಗ್ತಿತ್ತು. ಈಗ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ.